ಜಿ ಬಿಲ್ ಪಾಸಾಗಿದೆ ಮತ್ತು ಇದನ್ನು ದೇಶದಾದ್ಯಂತ ಅಳವಡಿಸಬೇಕು ಅನ್ನುವಂಥ ಕಾರಣಕ್ಕೆ ಇವತ್ತು ರಾಜ್ಯಗಳಿಗೆ ಕೂಡ ಕಳುಹಿಸಿಕೊಡಲಾಗಿದೆ. ಗ್ಯಾರಂಟಿ ಫಾರ್ ರೋಜ್ಗಾರ್ और ಆಜೀವಿಕಾ ಮಿಷನ್ ಯಾಕೆ ಬೇಕಿತ್ತು? ಇದನ್ನು ಬದಲಾವಣೆ ಮಾಡೋಕ್ಕೆ ಕಾರಣ ಏನಿತ್ತು? ಇದಕ್ಕೆ ಹೊಸ ರೂಪವನ್ನು ಕೊಡೋದಕ್ಕೆ ಕಾರಣ ಏನಿತ್ತು? ಈ ಪ್ರಶ್ನೆಯನ್ನು ಇವತ್ತು ವಿರೋಧ ಪಕ್ಷಗಳು ಭಾರತೀಯ ಜನತಾ ಪಾರ್ಟಿಗೆ ಪ್ರಶ್ನೆಯನ್ನು ಹಾಕ್ತಿದ್ದಾವೆ. 2005ರಲ್ಲಿ ಮೊದಲ ಬಾರಿಗೆ ಗ್ರಾಮೀಣ ಉದ್ಯೋಗ ಇಲ್ಲದ ಜನಕ್ಕೆ ಉದ್ಯೋಗ ಕೊಡಬೇಕನ್ನುವಂಥ ಯೋಚನೆ ಶುರುವಾಯಿತು, NREG. ಅದಾದಮೇಲೆ ಅದಕ್ಕೆ UPA ಸರ್ಕಾರದಲ್ಲಿ ಹೊಸ ಹೆಸರನ್ನು ಮನ್ರೇಗಾ ಅಂತ ಕೊಡಲಾಯಿತು. 2005ರಿಂದ ಇಲ್ಲಿ ತನಕ 2025ರ ತನಕ ದೇಶದಲ್ಲಿ ಮನ್ರೇಗಾಕ್ಕೆ 10,67,000 ಕೋಟಿ ರೂಪಾಯಿಯನ್ನು ನಾವು ಖರ್ಚು ಮಾಡಿದ್ದೀವಿ. 10,67,000 ಕೋಟಿ ರೂಪಾಯಿಯನ್ನು NREG ಮತ್ತು ಮನ್ರೇಗಾ ಬೇರೆ ಬೇರೆ ಹೆಸರಿನ ಯೋಜನೆಗಳಿಗೆ, ಅಂದರೆ ಮನ್ರೇಗಾದ ಒಟ್ಟು ಹಣವನ್ನು ನಾವು ಖರ್ಚು ಮಾಡಿದ್ದೀವಿ. ಉದ್ದೇಶ ಇದ್ದಿದ್ದು ಒಂದೇ, ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ ಇಲ್ಲದ ಜನಕ್ಕೆ ಉದ್ಯೋಗ ಕೊಡಬೇಕು ಮತ್ತು ಅಸೆಟ್ ಕ್ರಿಯೇಷನ್ ಮಾಡಬೇಕು. ಅಂದರೆ ಸಂಪತ್ತನ್ನು ಕ್ರಿಯೇಷನ್ ಮಾಡಬೇಕು, ಸಂಪತ್ತನ್ನು ಕ್ರೋಢೀಕರಿಸಬೇಕು. ಗ್ರಾಮೀಣ ಭಾಗಕ್ಕೆ ಸಂಪತ್ತಿನ ಜೋಡಣೆ ಆಗಬೇಕು, ಇಂಡಿವಿಜುವಲ್ ಸಂಪತ್ತು ಜೋಡಣೆ ಆಗಬೇಕು. ಯಾರು ಪರಿಷ್ಠ ಜಾತಿ ಪರಿಷ್ಠ ವರ್ಗದವರಿಗೆ ಯಾರಿಗೋ ಕೆರೆ ಇಲ್ಲ, ಬಾವಿ ಇಲ್ಲ ಅಂದರೆ ಬಾವಿ ತೋಡಬೇಕು, ಕೊಟ್ಟಿಗೆ ಇಲ್ಲ ಕೊಟ್ಟಿಗೆ ಕಟ್ಟಬೇಕು. ಈ ರೀತಿ ಬೇರೆ ಬೇರೆ ವಿಚಾರಗಳನ್ನು ಇಟ್ಕೊಂಡು ಆರಂಭದಲ್ಲಿ ಸಾರ್ವಜನಿಕ ಕೆಲಸಕ್ಕೆ ಅಂತ ಯೋಚನೆ ಮಾಡಿದರು. ಅದಾದ ಮೇಲೆ ಮಧ್ಯದಲ್ಲಿ ಅದಕ್ಕೆ ವೈಯಕ್ತಿಕ ಕೆಲಸಗಳನ್ನು ಕೂಡ ಜೋಡಿಸ್ಬೋದು ಅನ್ನುವಂಥದ್ದನ್ನು ಹೇಳಿದರು. ಇವತ್ತು ಮುಖ್ಯವಾಗಿ ಎಷ್ಟು ಕೆಲಸಗಳಾಗಿದೆ? ಹಿಂದೆ UPA ಸರ್ಕಾರದ 10 ವರ್ಷದ ಅವಧಿಯಲ್ಲಿ 2005ರಿಂದ 2014ರ ತನಕ, ಅಂದರೆ ಆಲ್ಮೋಸ್ಟ್ 9,500 ವರ್ಷ ಅವಧಿಯಲ್ಲಿ 1,660 ಕೋಟಿ ರೂಪಾಯಿಗಳನ್ನು ಅವರು ಖರ್ಚು ಮಾಡಿದರು. ಹಾಗೇನೆ ಅಂದರೆ ಇದು ಹಣ ಅಲ್ಲ, 1,660 ಕೋಟಿ ಜನಕ್ಕೆ ಕೆಲಸ ಕೊಟ್ಟಿದ್ದರು ಮನ್ರೇಗಾದ ಮೂಲಕ. 1,660 ಕೋಟಿ. ನರೇಂದ್ರ ಮೋದಿಯವರ ಸರ್ಕಾರ 2014ರಲ್ಲಿ ಬಂದ ಮೇಲೆ ಜನ ಅಂದ್ರೆ ಒಂದು ನಿಮಿಷ ಜನನೇ ಒಂದು ದಿನಕ್ಕೆ 100 ಅಂದರೆ ಒಂದು ವರ್ಷಕ್ಕೆ 100 ದಿನ ಕೆಲಸ ಕೊಡಬೇಕು ಅಂದರೆ ಅಷ್ಟು ಮಾನವ ದಿನ, ನಾವು NREGಯಲ್ಲಿ ಕರೆಯೋದು ಮಾನವ ದಿನಗಳನ್ನು ಕೊಟ್ಟಿದ್ರು. ಅದು NDA ಅವಧಿಯಲ್ಲಿ 3,210 ಮಾನವ ದಿನಗಳನ್ನು 3,210 ಕೋಟಿ ಮಾನವ ದಿನಗಳನ್ನು ಸೃಜಿಸಲಾಯಿತು. ಅಂದರೆ ಮಾನವ ದಿನಗಳಂದರೆ ಅವರಿಗೆ ಇಂಡಿವಿಜುವಲಿ ಅಷ್ಟು ಸಂಬಳವನ್ನು ಕೊಡಲಾಯಿತು. UPA ಅವಧಿಯಲ್ಲಿ 2,13,220 ಕೋಟಿ ರೂಪಾಯಿಗಳನ್ನು ಇದಕ್ಕೆ ಖರ್ಚು ಮಾಡಿದರು 9.5 ವರ್ಷದಲ್ಲಿ. ನರೇಂದ್ರ ಮೋದಿಯವರ ಸರ್ಕಾರ NDA ನೇತೃತ್ವದಲ್ಲಿ 8,53,810 ಕೋಟಿ ರೂಪಾಯಿಗಳನ್ನು ನಾವು ಖರ್ಚು ಮಾಡಿದ್ವಿ. ಅಂದರೆ ಅಜಗಜಾಂತರ ವ್ಯತ್ಯಾಸ ಇದೆ. ಯೋಜನೆಯನ್ನು ಅವರು ತಂದರು, ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಕೊಡಬೇಕು ಅಂದರು. ಆದರೆ ಅವರು ಒಟ್ಟು ಖರ್ಚು ಮಾಡಿರುವಂಥದ್ದು ಅವರದೇ ಯೋಜನೆಗೆ 2,13,220 ಕೋಟಿ ರೂಪಾಯಿಗಳು. ನಾವು ಖರ್ಚು ಮಾಡಿರೋದು 8,53,810 ಕೋಟಿ ರೂಪಾಯಿಗಳು. ಇದರಲ್ಲಿ ಸುಮಾರು 153 ಲಕ್ಷ ಕೆಲಸಗಳನ್ನು, ಅಂದರೆ ನಾನೇನು ಇಂಡಿವಿಜುವಲು ಮತ್ತು ಸಾರ್ವಜನಿಕ ಏನೇನು ಕೆಲಸ ಆಗಿದೆ ಅಂಥೇಳಿ, ಎಲ್ಲೋ ರಸ್ತೆ ಆಗಿರ್ಬೋದು, ಎಲ್ಲೋ ಕಾಂಪೌಂಡ್ ಆಗಿರ್ಬೋದು, ಎಲ್ಲೋ
ಯಾರಿಗೋ ದನದ ಹಸುವಿನ ಕೊಟ್ಟಿಗೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಕೆಲಸಗಳು. ಇದನ್ನು 153 ಲಕ್ಷ ಕೆಲಸಗಳನ್ನು UPA ಸರ್ಕಾರದ ಅವಧಿಯಲ್ಲಿ ಮಾಡಲಾಗಿತ್ತು. ಸುಮಾರು 862 ಲಕ್ಷ ಕೆಲಸಗಳನ್ನು NDA ಅವಧಿಯಲ್ಲಿ ಮಾಡಲಾಯಿತು. ಅಂದರೆ ಬಹಳ ದೊಡ್ಡ ಪ್ರಮಾಣದ ಅಗಾಧವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಅಸೆಟನ್ನು ಕ್ರಿಯೇಟ್ ಮಾಡಬಲ್ಲಂಥ ಒಂದು ಕೆಲಸ ಇದಾಗಿತ್ತು. ಆದರೆ ಇವತ್ತು ನಾವು ಗ್ರಾಮೀಣ ಪ್ರದೇಶಕ್ಕೆ ನೀವು ಅಥವಾ ನಾವು ಹೋದರೆ ಒಂದ್ಸರಿ ಇದರ ಪರಿಶೀಲನೆಯನ್ನು ಮಾಡಿದರೆ ಎಷ್ಟು ನಮ್ಮ ಕಣ್ಣಿಗೆ ಗೋಚರ ಆಗುತ್ತೆ. ಕರ್ನಾಟಕ ರಾಜ್ಯದಲ್ಲಿ ನಾನು ಗ್ರಾಮೀಣಾಭಿವೃದ್ಧಿ ಸಚಿವೆ ಇದೆ ಫಾರ್ ಸಮ್ ಟೈಮ್. ಕೇಂದ್ರ ಸರ್ಕಾರಕ್ಕೆ ಹೋದ್ಮೇಲೆ ನಾನು ಕೃಷಿ ಸಚಿವೆ ಆದೆ. ಬಹಳ ಕೆಲಸಗಳು ಕೃಷಿಗೆ ಸಂಬಂಧಪಟ್ಟಿದ್ದು ಕೂಡ ಇದರಲ್ಲಿ ಇದ್ದಾವೆ. ಹಲವಾರು ರಾಜ್ಯಗಳಲ್ಲಿ ರಿವ್ಯೂ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ಉದ್ದೇಶದಿಂದ ನಾವು ಕೆಲಸ ಕೊಡಬೇಕು ಅಂತ ಯೋಚನೆ ಮಾಡಿತ್ತು ಅದು ಈಡೇರ್ತಿರ್ಲಿಲ್ಲ. ಜಾಬ್ ಕಾರ್ಡ್ ಫೇಕ್ ಆಗ್ತಾ ಇತ್ತು, ಕೆಲಸಗಳು ಫೇಕ್ ಅಂತ ತೋರಿಸ್ತಿದ್ವು. ಹಲವಾರು ಭಾಗದಲ್ಲಿ ಮಿಷನರಿ ಮೂಲಕ ಕೆಲಸ ಮಾಡಿ ಇಂಡಿವಿಜುವಲ್ ಕೆಲಸ ಅಂತ ತೋರಿಸ್ತಿದ್ರು. ಜಾಬ್ ಕಾರ್ಡ್ ಅಂತ ಹೇಳಿ ಫರ್ಜಿ ಜಾಬ್ ಕಾರ್ಡನ್ನು ತೋರಿಸ್ತಿದ್ರು.